ನಮಸ್ಕಾರ ಕನ್ನಡಿಗರೇ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಯೂಟ್ಯೂಬ್ ಚಾನಲ್ ಜಯ ಭಾರತಿ. ನೀವು ಕೂಡ ಈ ಹಾದಿಯಲ್ಲಿ ನನ್ನ ಜೊತೆಯಲ್ಲಿ ಬರೋದಾದರೆ ಈಗಲೇ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಬರೋಕ್ಕೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ಗೆ ಸೆಲೆಕ್ಟ್ ಮಾಡಿ. ಇನ್ಯಾಕೆ ತಡ, ಬನ್ನಿ. ಈ ಚಾನೆಲ್ನ ಮೊದಲ ಭಾರತೀಯ ಸುತ ಬೇರಾರೂ ಅಲ್ಲ, ಕನ್ನಡದ ಕೀರ್ತಿ ಪತಾಕಿಯನ್ನು ದಕ್ಷಿಣ ಭಾರತದ ಉದ್ದಗಲಕ್ಕೂ ಹಾರಿಸಿದ ಮಹೋನ್ನತ ದೊರೆ ವಿಜಯನಗರದ ಸಿಂಹಾಸನಾಧೀಶ್ವರ ಶ್ರೀ ಕೃಷ್ಣದೇವರಾಯರ ಬಗ್ಗೆ. ಹದಿಮೂರನೇ ಶತಮಾನದ ಆದಿಭಾಗದಲ್ಲಿ ಮುಸ್ಲಿಮರು ಉತ್ತರ ಭಾರತದಲ್ಲಿ ತಮ್ಮ ಪ್ರಾಬಲ್ಯ ಸ್ಥಾಪಿಸಿ ಶತಮಾನದ ಕೊನೆ ವೇಳೆಗೆ ಅವರು ದಕ್ಷಿಣ ಭಾರತವನ್ನು ಕೂಡ ಆಕ್ರಮಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ರು. ದೇವಗಿರಿ ಯಾದವರು, ವಾರಂಗಲಿನ ಕಾಕತೀಯರು, ದ್ವಾರ ಸಮುದ್ರದ ನಮ್ಮ ಹೊಯ್ಸಳರು ಮತ್ತು ಮಧುರೆಯ ಪಾಂಡ್ಯರು ಅಲ್ಲಾವುದ್ದೀನ್ ಮತ್ತು ಆತನ ದಂಡನಾಯಕನಾಗಿದ್ದ ಮಲ್ಲಿಕ್ ಕಾಫೂರ್ನ ದಂಡಯಾತ್ರೆಗಳನ್ನ ಎದುರಿಸೋಕೆ ಅಶಕ್ತರಾಗಿದ್ದರು. ಮೊಹಮ್ಮದ್ ಬಿನ್ ತುಘಲಕ್ ಆಳ್ವಿಕೆ ಕಾಲದಲ್ಲಿ ಈ ರಾಜ್ಯಗಳೆಲ್ಲ ಅವನತಿ ಹೊಂದೋಕೆ ಆರಂಭ ಆಗಿದ್ದು. ಇಂತಹ ಸುಸಂದರ್ಭದಲ್ಲಿ ಜನ್ಮ ತಾಳಿರ್ತಕ್ಕಂಥ ರಾಜ್ಯವೇ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯ ಕನ್ನಡದ ಹೆಮ್ಮೆಯ ರಾಜಮನೆತನ. ನಿಮಗೆಲ್ಲ ಗೊತ್ತೇ ಇದೆ, ಹರಿಹರ ಬುಕ್ಕರಿಂದ ಆರಂಭವಾದಂಥ ಈ ಸಾಮ್ರಾಜ್ಯ ಹಾದಿ ಬೀದಿಗಳಲ್ಲಿ ಚಿನ್ನ, ಮುತ್ತು, ರತ್ನ, ವಜ್ರ ವೈಢೂರ್ಯಗಳನ್ನು ಸೇರಿನಲ್ಲಿ ತುಂಬಿ ಮಾರದ ಉದಾಹರಣೆಗಳಿಂದ ಮೆರೆದಿದೆ ಅಂತಾನೆ ಹೇಳ್ಬೋದು. ಇದು ಭಾರತದ ಇತಿಹಾಸದಲ್ಲೇ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಕಟ್ಟಕಡೆಯ ಹಿಂದೂ ಸಾಮ್ರಾಜ್ಯ ಅಂದರೆ ತಪ್ಪಾಗಲಾರದು. ಈ ಸಾಮ್ರಾಜ್ಯದ ಮೂಲದ ಬಗ್ಗೆ ಹುಡುಕೋತಾ ಹೋದರೆ ಹಲವಾರು ಅಭಿಪ್ರಾಯಗಳಿವೆ. ಕೆಲವರು ಸಂಗಮ ವಂಶದ ವಿಜಯನಗರದ ಅರಸರುಗಳು ತೆಲುಗರಾಗಿದ್ದು ಆಂಧ್ರದ ಕಾಕತೀಯ ಸಂತತಿಯರೆಂದು ಹೇಳಿದರೆ, ಇನ್ನು ಕೆಲವರು ಈ ಸಂಗಮ ವಂಶದವರು ಕರ್ನಾಟಕ ಅಥವಾ ಹೊಯ್ಸಳ ಮೂಲದವರು ಇರಬೇಕಂತ ವಾದಿಸ್ತಾರೆ. ಇನ್ನು ಕೆಲವರು ಇವರು ಕಂಪಿಲಿಯ ಮೂಲದವರೆಂದು ಹೇಳ್ತಾರೆ. ಕಂಪಿಲಿಯ ಮೂಲದವರು ಅಂತ ನಾವು ಭಾವಿಸೋದಾದ್ರೆ, ಈ ಕಂಪಿಲಿ ಕುರಿತು ತುಂಗಭದ್ರೆ ಹತ್ತಿರುವಂಥ ಕಂಪಿಲಿ ಕೋಟೆ ಚಾಲುಕ್ಯ ಮತ್ತು ಚೋಳರ ಕಾಲದಲ್ಲಿ ಯುದ್ಧ ತಂತ್ರದ ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿತ್ತು. ಕುಮಾರರಾಮನ ಕಥೆ ಮತ್ತು ಕಂಪಿಲಿ ಯುದ್ಧ ಎಂಬ ಕನ್ನಡ ಗ್ರಂಥಗಳು ಕಂಪಿ ಪ್ರದೇಶವನ್ನು ಕಂಪಿಲಿ ದೇವರಾಯ ಆಳುತ್ತಿದ್ದ ಅಂತ ತಿಳಿಸ್ತವೆ. ಕಂಪಿಲಿ ದೇವರಾಯನ ಮಗ ಕುಮಾರರಾಮ, ನಮ್ಮ ಗಂಡುಗಲಿ ಕುಮಾರರಾಮ, ತನ್ನ ಮಲತಾಯಿಯ ಕಿರುಕುಳದಿಂದ ದೇಶಭ್ರಷ್ಟನಾಗಿದ್ದ. ಆತನ ಭಾವನೆ ಸಂಗಮ ಮತ್ತು ಈ ಸಂಗಮನೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂಥ ಹರಿಹರ ಮತ್ತು ಬುಕ್ಕರಾಯ ಅಥವಾ ಬುಕ್ಕ ಇವರುಗಳ ತಂದೆ ಅನ್ನೋದು ಈ ಮೂಲದ ಕುರಿತಿರುವಂಥ ಅಭಿಪ್ರಾಯ. ಹರಿಹರ ಮತ್ತು ಬುಕ್ಕರಾಯರು ಕಂಪಿಲಿಯ ದೇವರಾಯನ ಬಳಿ ಸೇವೆ ಸಲ್ಲಿಸ್ತಿರ್ತಾರೆ. ಮೊಹಮ್ಮದ್ ಬಿನ್ ತುಘಲಕ್ನ ದಾಯಾದಿ ಬಹಾವುದ್ದೀನ್ ಗುರ್ದಶ್ ಸುಲ್ತಾನ್ನ ವಿರುದ್ಧ ಬಂಡೆದ್ದು ನಂತರ ಆತನಿಗೆ ಹೆದರಿ ದಕ್ಷಿಣ ಭಾರತದ ಯಾದವರಲ್ಲಿ ಆಶ್ರಯಕ್ಕಾಗಿ ಓಡಿ ಬರ್ತಾನೆ. ಅಲ್ಲಿ ಆತನಿಗೆ ಆಶ್ರಯ ದೊರೆಯದೆ ಕಂಪಿಲಿಗೆ ಹೋಗಿ ನಮ್ಮ ಕುಮಾರರಾಮನ ಆಶ್ರಯವನ್ನು ಪಡಿತಾನೆ. ಗುಶ್ವರ್ಷನನ್ನ ಶಿಕ್ಷಿಸಲು ಆತನ ಬೆನ್ನಟ್ಟಿ ಬಂದಂಥ ತುಘಲಕ್ ವಾರಂಗಲ್ನ ನಾಶಪಡಿಸ್ತಾನೆ. ನಂತರ ಕಂಪಿಲಿನ ಕೂಡ ಮುತ್ತಿಗೆ ಹಾಕ್ತಾನೆ. ಅಲ್ಲಿ ನಡೆದ ಯುದ್ಧದಲ್ಲಿ ನಮ್ಮ ಕುಮಾರರಾಮನು ಮರಣನಪ್ತಾನೆ. ತುಘಲಕ್ನು ಕಂಪಿಲಿನ ವಶಪಡಿಸಿಕೊಂಡು ಆ ರಾಜನ 7 ಮಂದಿ ಮಕ್ಕಳನ್ನ ಬಂಧಿಸಿ ದೆಹಲಿಗೆ ಕರೆದೊಯ್ತಾನೆ. ಅಲ್ಲಿ ಅವರನ್ನ ಇಸ್ಲಾಂ ಧರ್ಮಕ್ಕೆ ಕೂಡ ಮತಾಂತರ ಮಾಡ್ತಾನೆ ಅಂತ ಈ ಅಭಿಪ್ರಾಯ ಹೇಳುತ್ತೆ. ಮೊಹಮ್ಮದ್ ಬಿನ್ ತುಘಲಕ್ ಮುಂದೆ ಬಂದಿದ್ದ ವಿದ್ವಾಂಸ ಇಬನ್ ಬತೂತಾ ಅವರ ಪ್ರಕಾರ ಆ 7 ಜನರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸೇರಿದ್ದು ಅವರುಗಳು ಸುಲ್ತಾನನ ಅತಿಯಾಪ್ತರಾಗಿ ಪರಿಗಣನೆಗೊಳಪಡ್ತಾರೆ. ಸುಲ್ತಾನ ಅವರನ್ನ ದಕ್ಷಿಣದ ಪ್ರಾಂತ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಿಸ್ತಾನೆ. ಹೀಗೆ ದಕ್ಷಿಣದ ಪ್ರಾಂತ್ಯಗಳಿಗೆ ಅಧಿಕಾರಿಗಳಾಗಿ ನಿಯುಕ್ತರಾದಂಥ ಹರಿಹರ ಮತ್ತು ಬುಕ್ಕರು ತಪಸ್ವಿ ವಿದ್ಯಾರಣ್ಯರನ್ನ ಸಂಧಿಸ್ತಾರೆ. ಅವರ ಪ್ರಭಾವದಿಂದ ಮತ್ತೆ ಹಿಂದೂಗಳಾಗಿ ಮತಾಂತರಗೊಳ್ತಾರೆ. ಅನಂತರ ಸುಲ್ತಾನ್ನ ವಿರುದ್ಧ ಬಂಡೆದ್ದ ಈ ಸಹೋದರರು ವಿದ್ಯಾರಣ್ಯರ ಸಹಾಯದಿಂದ ಸ್ವತಂತ್ರವನ್ನು ಪಡೆದುಕೊಂಡು ಕಂಪಿಲಿ ರಾಜ್ಯವನ್ನು ಆಕ್ರಮಿಸಿಕೊಂಡು ಕ್ರಿಸ್ತಶಕ 1336ರಲ್ಲಿ ತಮ್ಮ ಅಧಿಪತ್ಯವನ್ನಲ್ಲಿ ಸ್ಥಾಪನೆ ಮಾಡಿ ಇದು ಮುಂದೆ ವಿಜಯನಗರ ಸಾಮ್ರಾಜ್ಯ ಎಂಬ ಹೆಸರು ಪಡ್ಕೊಡುತ್ತೆ. ಈ ವಿಜಯನಗರ ಸಾಮ್ರಾಜ್ಯವನ್ನ 4 ಸಂತತಿಗಳು ಆಳಿದ್ದಾರೆ. ಅವುಗಳೆಂದರೆ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು. ನಮ್ಮ ಹೆಮ್ಮೆಯ ಶ್ರೀಕೃಷ್ಣ ದೇವರಾಯ ಅರಸರು ಬರೋದು ತುಳುವ ಸಂತತಿಯಲ್ಲಿ. ಈ ತುಳುವ ಸಂತತಿಯವರು ಕ್ರಿಸ್ತಶಕ 1503ರಿಂದ 1570ರವರೆಗೆ ಆಳ್ವಿಕೆ ಮಾಡಿದ್ದಾರೆ. ತುಳುವ ಸಂತತಿಯ ಸ್ಥಾಪಕ ತುಳುವ ನರಸನಾಯಕ. ಇವರ ಮಗನಾದ ವೀರನರಸಿಂಹನು ಹೊಸ ತುಳುವ ವಂಶದ
ಮೊದಲನೇ ದೊರೆಯಾದನು. ನಂತರ ಬರೋದೇ ಕೃಷ್ಣದೇವರಾಯರು. 1509ರಿಂದ 1529 ತಮ್ಮ ಅಧಿಕಾರವನ್ನು ನಿರ್ವಹಿಸ್ತಾರೆ. 1509 ಆಗಸ್ಟ್ 8ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಕೃಷ್ಣದೇವರಾಯರು ವಿಜಯನಗರದ ಸಿಂಹಾಸನವನ್ನು ಏರ್ತಾರೆ. ಇವರ 1510ರ ಹಂಪೆ ಬಳ್ಳಾರಿ ಜಿಲ್ಲೆಯ ಶಾಸನವು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳೆರಡರಲ್ಲಿಯೂ ಕೆತ್ತಲ್ಪಟ್ಟಿದ್ದು, ಆತನು ಸಿಂಹಾಸನಾರೋಹಣ ಸಂದರ್ಭದಲ್ಲಿ ಮಾಡಿದ ದಾನ ಧರ್ಮಗಳು ಮತ್ತು ಒರಿಸ್ಸಾ ರಾಜ್ಯದ ಗಜಪತಿಯೊಡನೆ ವಿಜಯನಗರಕ್ಕಿದ್ದ ಸಂಬಂಧಗಳ ಬಗ್ಗೆ ವಿವರಣೆಯನ್ನ ನೀಡುತ್ತೆ. ಶ್ರೀಕೃಷ್ಣದೇವರಾಯರು ನಾಗಲಾದೇವಿ ಅವರ ಮಗನಾಗಿರ್ತಾನೆ. ಮಂತ್ರಿ ತಿಮ್ಮರಸನ ಸಹಾಯದಿಂದಾಗಿ ಇವರು ಸಿಂಹಾಸನವನ್ನ ಏರ್ತಾರೆ. ಇವರು ಅಧಿಕಾರಕ್ಕೆ ಬಂದಾಗ ಬಹುಮನಿ ಸುಲ್ತಾನ ಮಹಮ್ಮದ್ ಶಾನು ಬಿಜಾಪುರದ ಯೂಸುಫ್ ಆದಿಲ್ ಖಾನ್ ಮತ್ತು ಇತರ ಮುಸ್ಲಿಂ ಸಾಮಂತರೊಡನೆ ಗೂಡಿ ವಿಜಯನಗರದ ಮೇಲೆ ಯುದ್ಧ ಸಾರ್ತಾನೆ. ಸೈನ್ಯವನ್ನ ಸಜ್ಜುಗೊಳಿಸಿದ್ದಂತಹ ಶ್ರೀಕೃಷ್ಣದೇವರಾಯರು ಬಹುಮನಿ ಸೈನ್ಯವನ್ನ ದೋಣಿ ಅನ್ನೋ ಪ್ರದೇಶದಲ್ಲಿ ತಡೆದು ಇಲ್ಲಿ ಎರಡೂ ಸೈನ್ಯದ ನಡುವೆ ಭೀಕರ ಕಾಳಗಿ ನಡೆದು ಮುಸ್ಲಿಂ ಸೈನಿಕರು ದಿಕ್ಕೆಟ್ಟು ಓಡ್ತಾರೆ. ರಾಯನು ಗುಲ್ಬರ್ಗಾ ಮತ್ತು ಬೀದರನ್ನ ತನ್ನ ಸೈನ್ಯವನ್ನು ನುಗ್ಗಿಸಿ ಅವುಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ಸೆರೆಯಾಳಾಗಿದ್ದ ಎರಡನೇ ಮಹಮ್ಮದ್ನನ್ನ ಬಂಧನದಿಂದ ಬಿಡುಗಡೆಗೊಳಿಸಿ ಅವನನ್ನ ಬಹುಮನಿಯ ಸುಲ್ತಾನನ್ನಾಗಿ ಮರುನಾಮಕರಣ ಮಾಡುವ ಮೂಲಕ ಕೃಷ್ಣದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡಿತಾನೆ. ಉಮ್ಮತ್ತೂರಿನ ಗಂಗರಾಜನನ್ನು ಇದೇ ಸಮಯದಲ್ಲಿ ಅಡಗಿಸ್ತಾನೆ. ಕೃಷ್ಣದೇವರನ್ನ ದಂಡಯಾತ್ರೆಗಳಲ್ಲಿಯೇ ಒರಿಸ್ಸಾದ ದಂಡಯಾತ್ರೆಯು ಅವನ ಸೈನಿಕ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಕೃಷ್ಣದೇವರಾಯನು 1513ರಲ್ಲಿ ಪ್ರಬಲವಾದ ಸೈನ್ಯವನ್ನ ಒರಿಸ್ಸಾದ ಗಜಪತಿಯ ಮೇಲೆ ನುಗ್ಗಿಸುವ ಮೂಲಕ ಪ್ರಾರಂಭದಲ್ಲಿ ಗಜಪತಿಯ ಹಿಡಿತದಲ್ಲಿದ್ದ ಉದಯಗಿರಿ, ಕೊಂಡವೀಡು, ಕೊಂಡವಲ್ಲಿ ಮತ್ತು ರಾಜಮಹೇಂದ್ರಿಗಳನ್ನ ತನ್ನ ಕೈವಶ ಮಾಡಿಕೊಳ್ತಾನೆ. ನಂತರ ಕಳಿಂಗದ ಮೇಲೆ ದಾಳಿ ಮಾಡಿ ಕಳಿಂಗವನ್ನು ಸಂಪೂರ್ಣ ತನ್ನ ಅಧೀನಕ್ಕೆ ತೆಗೆದುಕೊಂಡು ಮುಂದುವರಿತಾನೆ. ವಿಜಯವಾಡ ಕೋಟೆ ಮುತ್ತಿಗೆಯಿಂದ ರಾಯನ ದಿಗ್ವಿಜಯ 3ನೇ ಹಂತವನ್ನು ಪ್ರವೇಶಿಸುತ್ತೆ. ಈ ಕೋಟೆಯನ್ನು ವಶಪಡಿಸಿಕೊಂಡ ರಾಯನು ಕೊಂಡಪಲ್ಲಿಗೆ ದಾಳಿ ಇಟ್ಟು ಈ ಮಧ್ಯೆ ಗಜಪತಿ ರಾಯನ ಸೈನ್ಯ ವಿಜಯನಗರದ ಸೈನ್ಯವನ್ನ ಹಿಂದಿನಿಂದ ಆಕ್ರಮಣ ಮಾಡುತ್ತೆ. ಸುಮಾರು 2 ತಿಂಗಳ ಕಾಲ ನಡೆದ ಈ ಭೀಕರ ಹೋರಾಟದಲ್ಲಿ ಕೊಂಡಪಲ್ಲಿ ವಿಜಯನಗರದ ವಶವಾಗುತ್ತೆ. ರಾಯನು ತನ್ನ 4ನೇ ಹಂತದ ದಿಗ್ವಿಜಯದಲ್ಲಿ ತೆಲಂಗಾಣವನ್ನು ಪೂರ್ಣವಾಗಿ ವಶಪಡಿಸಿಕೊಳ್ಳಲು ನಿರ್ಧರಿಸ್ತಾನೆ. ಈ ದಿಗ್ವಿಜಯದ ನಂತರದಲ್ಲಿ ಅನಂತಗಿರಿ, ಉದ್ರಂಕೊಂಡ, ಕನಕಗಿರಿ, ಶಂಕರಗಿರಿ ಮುಂತಾದ ದುರ್ಗಗಳನ್ನು ರಾಯ ವಶಪಡಿಸಿಕೊಳ್ತಾನೆ. ಕಟಕ್ ಪ್ರದೇಶವನ್ನು ಮುತ್ತಿಗೆ ಹಾಕಿ ಅದನ್ನೂ ಸಹ ವಶಪಡಿಸಿಕೊಳ್ತಾನೆ. ಸೋತ ಗಜಪತಿ ಅನ್ಯ ಮಾರ್ಗವಿಲ್ಲದೆ ಕೃಷ್ಣದೇವರಾಯನಿಗೆ ಶರಣಾಗಿ ಕ್ರಿಸ್ತಶಕ 1518ರಲ್ಲಿ ಆತನ ಜೊತೆ ಒಪ್ಪಂದ ಮಾಡಿಕೊಂಡು ಆತನಿಗೆ ತನ್ನ ಮಗಳಾದ ಜಗನ್ಮುಗಿನಿಯನ್ನ ಕೊಟ್ಟು ವಿವಾಹ ಮಾಡಿಕೊಡ್ತಾನೆ. ಈ ಮೇಲಿನ ಎಲ್ಲಾ ದಿಗ್ವಿಜಯಗಳಿಂದ ಕೃಷ್ಣದೇವರಾಯನ ಸಾಮ್ರಾಜ್ಯ ಪೂರ್ವದಲ್ಲಿ ಸಾಲ್ಸೆಟ್ನಿಂದ ಪಶ್ಚಿಮದಲ್ಲಿ ವಿಶಾಖಪಟ್ಟಣದವರೆಗೂ, ಉತ್ತರದಲ್ಲಿ ಕೃಷ್ಣ ಮತ್ತು ಗೋದಾವರಿ ನದಿ ಪ್ರದೇಶದವರೆಗೂ, ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ಹಾಗೂ ಈಶಾನ್ಯದಲ್ಲಿ ಒರಿಸ್ಸಾದವರೆಗೂ ವಿಸ್ತರಿಸಲ್ಪಡುತ್ತೆ. ಕೃಷ್ಣದೇವರಾಯ ತೆಲುಗು ಮತ್ತು ಸಂಸ್ಕೃತದಲ್ಲಿ ಪಂಡಿತನಾಗಿದ್ದು ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದ್ದರು. ಅಮುಕ್ತಮಾಲ್ಯದ ಮತ್ತು ಜಾಂಬವತಿ ಕಲ್ಯಾಣ ಎಂಬ ಗ್ರಂಥಗಳನ್ನು ಸ್ವತಃ ಅವರೇ ರಚಿಸಿದ್ದರು. ಅಷ್ಟದಿಗ್ಗಜರುಗಳೆಂಬ ಪ್ರಸಿದ್ಧರಾದ 8 ಮಂದಿ ಕವಿಗಳು ಅವನ ಆಸ್ಥಾನದಲ್ಲಿದ್ದುದರಿಂದ ರಾಯನು ಅಭಿನವ ಭೋಜ ಎಂಬ ಕೀರ್ತಿಗೆ ಪಾತ್ರರಾಗಿದ್ದನು. ಈ ದೊರೆಗೆ ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದು ಸಹ ಇತ್ತು. ಈಗ ಮಹಾನವಮಿ ದಿಬ್ಬ ಎಂದು ಕರೆಯಲಾಗುವ ಈ ಗೆಲುವಿನ ಸ್ಮಾರಕವನ್ನು ಕೂಡ ಕೃಷ್ಣದೇವರಾಯನು ಒರಿಸ್ಸಾ ದಿಗ್ವಿಜಯದ ನೆನಪಿಗಾಗಿ ಕಟ್ಟಿಸ್ತಾನೆ. ನವರಾತ್ರಿ ಉತ್ಸವ, ಇತರ ಹಬ್ಬಗಳಾದ ದೀಪಾವಳಿ, ಹೋಳಿ ಮತ್ತು ಸಾರ್ವಜನಿಕ ಸಮಾರಂಭಗಳು ಸಹ ಇಲ್ಲಿಯೇ ನಡೀತಾ ಇದ್ವು. ಸ್ವತಃ ಶ್ರೀಕೃಷ್ಣದೇವರಾಯನೇ ರಾಜಕವಿಯಾಗಿದ್ದು ಮದಲಿಸ ಚರಿತಂ, ರಸಮಂಜರಿ, ಉಷಾಪರಿಣಯ, ಜ್ಞಾನಚಿಂತಾಮಣಿ, ಸಕಲ ಕಥಾಸಾರ ಸಂಗ್ರಹ ಎಂಬ ಕೃತಿಗಳನ್ನು ರಚಿಸಿದನೆಂದು ತಿಳಿದುಬರುತ್ತೆ. ಈಗಾಗಲೇ ಹೇಳಿದಾಗೆ ಆಸ್ಥಾನದಲ್ಲಿ ಅಷ್ಟದಿಗ್ಗಜರುಗಳೆಂಬ ಪ್ರಸಿದ್ಧ 8 ಮಂದಿ ಕವಿಗಳಿದ್ದರು. ಅವರುಗಳೆಂದರೆ ಅಲ್ಲಾಸಾನಿ ಪೆದ್ದಣ, ನಂದಿ ತಿಮ್ಮಣ್ಣ, ರಾಮಭದ್ರ, ದೂರ್ಜಟ, ಮಲ್ಲಣ, ಪಿಂಗಳಿಸೂರ, ರಾಮರಾಜಭೂಷಣ ಮತ್ತು ತೆನಾಲಿ ರಾಮಕೃಷ್ಣ. ಕಲೆ ವಾಸ್ತುಶಿಲ್ಪಿಗೆ ಶ್ರೀಕೃಷ್ಣದೇವರಾಯರ ಕೊಡುಗೆ ಅಪಾರ. ಇವರು ಹಜಾರ ರಾಮಸ್ವಾಮಿ ದೇವಾಲಯವನ್ನ ಹಂಪಿಯಲ್ಲಿ ನಿರ್ಮಿಸ್ತಾರೆ. ಇವರು
ತನ್ನ ಪೂರ್ವ ದಿಗ್ವಿಜಯ ನೆನಪಿಗಾಗಿ 1513ರಲ್ಲಿ ಉದಯಗಿರಿಯನ್ನು ವಶಪಡಿಸಿಕೊಂಡಾಗ ಅಲ್ಲಿದ್ದ ಕೃಷ್ಣ ವಿಗ್ರಹವನ್ನು ತಂದು ಈ ಆಲಯದ ಮಂಟಪದಲ್ಲಿ ಸ್ಥಾಪಿಸಿದರೆಂದು ಹೇಳಲಾಗಿದೆ. ಕೃಷ್ಣಸ್ವಾಮಿ ದೇವಾಲಯ ಹಾಗೂ ಹಂಪಿಯ ಪ್ರಸಿದ್ಧ ದೇವಾಲಯವಾದಂಥ ಶ್ರೀ ವಿರೂಪಾಕ್ಷ ದೇವಾಲಯವನ್ನು ಕೂಡ ಜೀರ್ಣೋದ್ಧಾರ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಕೃಷ್ಣದೇವರಾಯನ ಜೀವನದ ಕೊನೆಯ ದಿನಗಳು ಮಾತ್ರ ಅವನಿಗೆ ಶಾಂತಿ ಸಮಾಧಾನಗಳನ್ನು ನೀಡದೆ ಅವನ ಮನಸ್ಸನ್ನು ಅತ್ಯಂತ ಘಾಸಿಗೊಳಿಸಿದವೆ. ಚಿನ್ನಾದೇವಿ, ತಿರುಮಲಾದೇವಿ ಮತ್ತು ಜಗನ್ಮೋಹಿನಿ ಈತನ ಹಲವಾರು ರಾಣಿಯರಲ್ಲಿ ಪ್ರಮುಖರು. ಇವರಿಗೆ 2 ಹೆಣ್ಣು ಮಕ್ಕಳು ಮತ್ತು 2 ಗಂಡು ಮಕ್ಕಳು ರಾಯನಿಗಿದ್ದರು. ಕ್ರಿಸ್ತಶಕ 1524ರಲ್ಲಿ ಅರಸ ದೈಹಿಕ ರೋಗಕ್ಕೀಡಾಗ್ತಾನೆ. ಚೇತರಿಸಿಕೊಳ್ಳದೆ 1530ರಲ್ಲಿ ದಿವಂಗತನಾಗ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹೆಮ್ಮೆಯ ಭಾರತೀಯ ಸುತ ಶ್ರೀ ಕೃಷ್ಣದೇವರಾಯರ ಸಾಧನೆ ಬಗ್ಗೆ. ಮತ್ತೊಬ್ಬ ಭಾರತೀಯ ಸುತನೊಟ್ಟಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ, ಅರ್ಥಪೂರ್ಣ ಅನಿಸಿದರೆ ನಿಮ್ಮ ಅಭಿಪ್ರಾಯವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋ ಮೂಲಕ ತಿಳಿಸಿ. ನಮಸ್ಕಾರ.